ಸೊ ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ನಿಮಗೆ ಸೈನ್ಸ್ ಕಾನ್ಸೆಪ್ಟಲ್ಲಿ ಬರುವಂಥ ಒಂದು ಇಂಪಾರ್ಟೆಂಟ್ ಟಾಪ್ 50 ಕ್ವಶನ್ಸ್ನ ತೊಗೊಂಡಿದ್ದೀನಿ. ಇವತ್ತು ನಾವು ಒಂದು 50 ಕ್ವಶನ್ ಅಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ಒಂದು ರೀತಿ ನಿಮ್ಮ ಅಪ್ಕಮಿಂಗ್ TET ಎಕ್ಸಾಮಲ್ಲಿ ಕೇಳ್ಬೋದು ಅಂತ ನೋಡ್ತಾ ಹೋಗೋಣ. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ದಯವಿಟ್ಟು ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ಪೂರ್ತಿ ನೋಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಬಂದು ವಿಚ್ ಗ್ಯಾಸ್ ಕಾಸಸ್ ದ ಪಾಪ್ ಸೌಂಡ್? Which gas causes the pop sound when a burning splinter is brought near its presence? ಸೊ ಅದರ ಮುಂದೆ ಯಾವ ಒಂದು ಗ್ಯಾಸ್ನ ಹತ್ರದಲ್ಲಿ ಈ ಬರ್ನಿಂಗ್ ಸ್ಪ್ಲಿಂಟರ್ ಅನ್ನು ತಗೊಬಂದಾಗ ಪಾಪ್ ಸೌಂಡ್ ಬರುತ್ತೆ ಅನ್ನೋದು ಕ್ವಶನ್ ಮೀನಿಂಗ್ ಆಗಿರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ನ ನೋಡ್ತಾ ಹೋಗೋದಾದರೆ, ಸೊ ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಹೈಡ್ರೋಜನ್, ಆಪ್ಷನ್ ಸಿ ನೈಟ್ರೋಜನ್ ಆ್ಯಂಡ್ ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಅಂತ ಇದೆ. ಸೊ ಇಲ್ಲಿ ಯಾವ ಒಂದು ಗ್ಯಾಸು ಪಾಪ್ ಸೌಂಡ್ನ ಪ್ರೊಡ್ಯೂಸ್ ಮಾಡುತ್ತೆ ಬರ್ನಿಂಗ್ ಸ್ಪ್ಲಿಂಟರ್ನ ಅದ್ರ ಹತ್ರ ತಗೊಂಡೋದಾಗ ಅಂತಂದರೆ ಹೈಡ್ರೋಜನ್ ಗ್ಯಾಸ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, which of the following is an example of a renewable resource? ರಿನವಬಲ್ ಸೋರ್ಸ್ ಆಫ್ ಎನರ್ಜಿ ಯಾವ ಒಂದು ಕೆಳಗೆ ಕೊಟ್ಟಿರುವಂಥ 4 ಆಪ್ಷನಲ್ಲಿ ಯಾವುದು ಎಕ್ಸಾಂಪಲ್ ಆಗಿರುತ್ತೆ? ಸೊ ರಿನವಬಲ್ ಅಂತ ಅಂದರೆ ನವೀಕರಿಸಬಹುದಾದಂಥ ಅಥವಾ ಮುಗಿದು ಹೋಗದಂತಹ ಒಂದು ಸೋರ್ಸ್ ಆಫ್ ಎನರ್ಜಿ ಅಂತಲೇ ಹೇಳ್ಬೋದು. ಸೊ ಈ ಕೆಳಗೆ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದು ರಿನವಬಲ್ ಸೋರ್ಸ್ ಅಂತ ನಾವು ಹೇಳ್ತೀವಿ ಅಂದರೆ ಕೋಲ್, ಪೆಟ್ರೋಲಿಯಂ, ಆಪ್ಷನ್ ಸಿ ನ್ಯಾಚುರಲ್ ಗ್ಯಾಸ್, ಆಪ್ಷನ್ ಡಿ ಸೋಲಾರ್ ಎನರ್ಜಿ. ಸೊ ಸೋಲಾರ್ ಎನರ್ಜಿ ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಒನ್ ಆಫ್ ದಿ ಎಕ್ಸಾಂಪಲ್ ಫಾರ್ ರಿನವಬಲ್ ಸೋರ್ಸ್ ಅಂದರೆ ನವೀಕರಿಸಬಹುದು. ಇದನ್ನು ಮತ್ತೆ ಯೂಸ್ ಮಾಡಿದಷ್ಟು ಖಾಲಿ ಆಗಲ್ಲ ಅನ್ನೋ ರೀತಿ. ಓಕೆ, ಸೊ ನೆಕ್ಸ್ಟ್ ಥರ್ಡ್ ಒನ್, the process of a liquid changing into a gas. The process of liquid changing into gas at a constant temperature is called. ಸೊ ಲಿಕ್ವಿಡ್ ಗೇಷಿಯಸ್ ಸ್ಟೇಟ್ಗೆ ಕನ್ವರ್ಟ್ ಆಗೋದನ್ನು ನಾವು ಏನಂತ ಕರಿತೀವಿ? ಸೊ ಮೆಲ್ಟಿಂಗ್ ಅಂದರೆ ಸಾಲಿಡ್ ಟು ಲಿಕ್ವಿಡ್ ಅಲ್ವಾ, ಮೆಲ್ಟ್ ಆಗುತ್ತೆ. ಎವಾಪರೇಷನ್, ಎಸ್ ಎವಾಪರೇಷನ್ ಇಸ್ ರೈಟ್ ಆನ್ಸರ್. ಅಂದರೆ ಎವಾಪರೇಟ್ ಆಗೋದು, ಲಿಕ್ವಿಡ್ ಇರೋದು ಗೇಷಿಯಸ್ ಸ್ಟೇಟಿಗೆ ಕನ್ವರ್ಟ್ ಆಗೋದನ್ನು ನಾವು ಎವಾಪರೇಷನ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಎವಾಪರೇಷನ್. ಓಕೆ, ಸ್ವಲ್ಪ ಆಪ್ಷನ್ಸ್ ವೇರಿಯೇಷನ್ ಆಗಿದೆ ಇಲ್ಲಿ ಅಲೈನ್ಮೆಂಟು, ಸೊ ಪ್ಲೀಸ್ ಅಡ್ಜಸ್ಟ್ ಇಟ್. ಓಕೆ, ಸೊ ನೆಕ್ಸ್ಟ್ ಒನ್, fourth question, the powerhouse. ಸೊ ಪವರ್ ಹೌಸ್ ಆಫ್ ದಿ ಸೆಲ್ ಈಸ್ ದ ಡ್ಯಾಶ್. ಪವರ್ ಹೌಸ್ ಸೆಲ್ಲಲ್ಲಿ ಪವರ್ ಹೌಸ್ ಅಂತ ನಾವು ಯಾವ ಒಂದು ಸೆಲ್ನ ಕರಿತೀವಿ ಅನ್ನೋದನ್ನ, ಯಾವ ಒಂದು ಪಾರ್ಟ್ನ ಕರಿತೀವಿ ಅಂತ ಹೇಳಿದೆ. ಸೊ ಆಪ್ಷನ್ ಎ ನ್ಯೂಕ್ಲಿಯಸ್, ಆಪ್ಷನ್ ಬಿ ಮೈಟೋಕಾಂಡ್ರಿಯಾ, ಆಪ್ಷನ್ ಸಿ ರೈಬೋಸಮ್, ಆಪ್ಷನ್ ಡಿ ಸೈಟೋಪ್ಲಾಸಮ್ ಅಂತ ಇದೆ. ಸೊ ಪವರ್ ಹೌಸ್ ಆಫ್ ದಿ ಸೆಲ್ ಈಸ್ ನಥಿಂಗ್ ಬಟ್ ಮೈಟೋಕಾಂಡ್ರಿಯಾ ನಾವು ಪವರ್ ಹೌಸ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ನ ಯಾವುದರಲ್ಲಿ ನಾವು ಮೆಜರ್ ಮಾಡ್ತೀವಿ ಅಂತ ಇದೆ. ಸೊ ಆಪ್ಷನ್ ಎ ವೋಲ್ಟ್, ಆಪ್ಷನ್ ಬಿ ಓಮ್, ಆಪ್ಷನ್ ಸಿ ಆಂಪಿಯರ್, ಆಪ್ಷನ್ ಡಿ ವ್ಯಾಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ನ ನಾವು ಮೆಜರ್ ಮಾಡೋದು ಆಂಪಿಯರಿಂದ. ಸೊ ಕರೆಂಟ್ ಈಸ್ ಮೆಜರ್ಡ್ ಇನ್ ಆಂಪಿಯರ್. ಕರೆಂಟ್ನ ಆಂಪಿಯರಿಂದ ನಾವು ಮೆಜರ್ ಮಾಡ್ತೀವಿ. ಐ ಅಂದರೆ ಕರೆಂಟ್, ಆಂಪಿಯರ್ ಇಸ್ ದ SI ಯೂನಿಟ್. ಓಕೆ, ದಿಸ್ ಆಲ್ರೆಡಿ ಐ ಎಕ್ಸ್ಪ್ಲೇನ್ ಇನ್ ದ ಒನ್ ಪ್ರೀವಿಯಸ್ ವಿಡಿಯೋ ಎಲೆಕ್ಟ್ರಿಸಿಟಿ ಲೆಸನಲ್ಲಿ. ನಾನು MCQಸ್ನ ಒಂದಷ್ಟು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ನೆಕ್ಸ್ಟ್ ಒನ್, ಸಿಕ್ಸ್ತ್ ಕ್ವಶನ್, which force is responsible for the tides in the sea? ಟೈಡ್ಸ್ ಫಾರ್ಮೇಷನ್ ಆಗುತ್ತಲ್ಲ ಸೀನಲ್ಲಿ. ಸೊ ಯಾವ ಒಂದು ಫೋರ್ಸಿಂದ ಆ ಟೈಡ್ಸ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಎ ಮ್ಯಾಗ್ನೆಟಿಕ್ ಫೋರ್ಸ್, ಆಪ್ಷನ್ ಬಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಮೂನ್, ಆಪ್ಷನ್ ಡಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಸನ್, ಆಪ್ಷನ್ ಡಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಇದೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಸೊ ದಟ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಮೂನ್. ಗ್ರಾವಿಟೇಷನಲ್ ಫೋರ್ಸ್ ಆಫ್ ದಿ ಮೂನಿಂದ ಟೈಡ್ಸ್ ಫಾರ್ಮ್ ಆಗುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಒನ್, ಸೆವೆಂತ್ ಒನ್, ದ ಶಿಮ್ಮರಿಂಗ್ ಆಫ್ ಎ ಸ್ಟಾರ್ ಈಸ್ ಡ್ಯೂ ಟು ಅಟ್ಮಾಸ್ಫಿರಿಕ್ ಡ್ಯಾಶ್ ಅಂತ ಕೇಳಿದರೆ. ಸೊ ಶಿಮ್ಮರಿಂಗ್ ಇಸ್ ನಥಿಂಗ್ ಬಟ್ ಶೈನಿಂಗ್ ಆಫ್ ದಿ ಸ್ಟಾರ್. ಶೈನಿಂಗ್ ಆಫ್ ದಿ ಸ್ಟಾರ್ ಯಾವ ಒಂದು ಕಾರಣದಿಂದ ಶೈನ್ ಆಗುತ್ತೆ? ಡ್ಯೂ ಟು ಅಟ್ಮಾಸ್ಫಿರಿಕ್ ವಾಟ್ ಅಂತ ಅಂದರೆ ಏನು ಅಂತ ನೀವು ಹೇಳಬೇಕು. ಸೊ ಡಿಸ್ಪರ್ಷನ್ ಆಫ್ ಲೈಟಿಂದ ಆಗುತ್ತಾ? ಆಪ್ಷನ್ ಬಿ ರಿಫ್ಲೆಕ್ಷನ್ ಆಫ್ ಲೈಟ್, ಆಪ್ಷನ್ ಸಿ ರಿಫ್ರಾಕ್ಷನ್ ಆಫ್ ಲೈಟ್, ಆಪ್ಷನ್ ಡಿ ಪೋಲರೈಸೇಷನ್ ಆಫ್ ದಿ ಲೈಟ್. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದಟ್ ಈಸ್
ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ರಾಕ್ಷನ್ ಆಫ್ ಲೈಟ್ ಇಂದ ಡ್ಯೂ ಟು ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್ ಇಂದ ಲೈಟಿಂದ ರಿಫ್ರಾಕ್ಷನ್ ಆಗೋದ್ರಿಂದ ಸೊ ಸ್ಟಾರ್ ಶಿಮ್ಮರಿಂಗ್ ಆಗುತ್ತೆ ಅಥವಾ ಶೈನಿಂಗ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಒನ್, 8th question. Which instrument is used? Which instrument is used to measure humidity in the atmosphere? ಅಟ್ಮಾಸ್ಫಿಯರ್ಲಿರುವಂಥ ಹ್ಯುಮಿಡಿಟಿನ ಮೆಜರ್ ಮಾಡೋದಕ್ಕೆ ಯಾವ ಒಂದು ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತೀವಿ? ಸೊ ಆಪ್ಷನ್ ಎ ಬಾರೋಮೀಟರ್, ಆಪ್ಷನ್ ಬಿ ಅನಿಮೋಮೀಟರ್, ಆಪ್ಷನ್ ಸಿ ಹೈಗ್ರೋಮೀಟರ್, ಆಪ್ಷನ್ ಡಿ ಥರ್ಮೋಮೀಟರ್ ಅಂತ ಇದೆ. ಸೊ ಹೈಗ್ರೋಮೀಟರ್ ಇಸ್ ದ ಇನ್ಸ್ಟ್ರೂಮೆಂಟ್ ಯೂಸ್ ಟು measure the humidity in the atmosphere. That is option C. So next one, 9th one. Which vitamin is most readily destroyed by heat during cooking? So which vitamin is most readily destroyed by heat during cooking? Cooking ಅಲ್ಲಿ ಹೀಟ್ ಜಾಸ್ತಿ ಆದಾಗ ಯಾವ ವಿಟಮಿನ್ ಮೋಸ್ಟ್ ರೆಡಿಲಿ ಡಿಸ್ಟ್ರಾಯ್ ಆಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಸಿ, ಆಪ್ಷನ್ ಸಿ ವಿಟಮಿನ್ ಡಿ ಆ್ಯಂಡ್ ಆಪ್ಷನ್ ಡಿ ವಿಟಮಿನ್ ಇ. ಸೊ ಇಲ್ಲಿ ಬಂದಿರೋಂಥ ಆನ್ಸರ್ ಬಂದು ವಿಟಮಿನ್ ಸಿ ಆಗುತ್ತೆ. ವಿಟಮಿನ್ ಸಿ, ದಟ್ ಈಸ್ ಇನ್ ದ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಚ್ ವಿಟಮಿನ್ ಇಸ್ ಮೋಸ್ಟ್ ರೆಡಿಲಿ ಡೆಸ್ಟ್ರಾಯ್ಡ್ ಬೈ ಹೀಟ್ ಡ್ಯೂರಿಂಗ್ ಕುಕಿಂಗ್? ಕುಕ್ ಮಾಡಿದಾಗ, ತುಂಬ ಜಾಸ್ತಿ ಕುಕ್ ಮಾಡಿದಾಗ, ಸೊ ವಿಟಮಿನ್ ಸಿ ಮೋಸ್ಟ್ ರೆಡಿಲಿ ಡೆಸ್ಟ್ರಾಯ್ಡ್. ದಟ್ ಈಸ್ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಒನ್, 10th question. The primary component of natural gas. The primary component of natural gas ಯಾವುದಿರುತ್ತೆ? ಪ್ರೈಮರಿ ಕಾಂಪೊನೆಂಟ್ ಅಂತಂದರೆ ಆಪ್ಷನ್ ಎ ಪ್ರೋಪೇನ್ ಅಂತ ಇದೆ, ಆಪ್ಷನ್ ಬಿ ಬ್ಯೂಟೇನ್, ಆಪ್ಷನ್ ಸಿ ಮ್ಯೂಟೇನ್, ಆಪ್ಷನ್ ಡಿ ಈಥೇನ್ ಅಂತ ಇದೆ. ಸೊ ಇಲ್ಲಿ ಪ್ರೈಮರಿ ಕಾಂಪೊನೆಂಟ್ ಆಫ್ ನ್ಯಾಚುರಲ್ ಗ್ಯಾಸ್ ಇಸ್ ಮೀಥೇನ್. ದಟ್ ಈಸ್ ಆಪ್ಷನ್ ಸಿ, ಮೀಥೇನ್. ಸೊ ನೆಕ್ಸ್ಟ್ ಒನ್, 11th question. Which acid is found in vinegar? ವಿನೆಗರಲ್ಲಿ ಇರುವಂಥ ಆಸಿಡ್ ಯಾವುದಾಗಿರುತ್ತೆ? ಸೊ ಆಪ್ಷನ್ ಎ ಸಿಟ್ರಿಕ್ ಆಸಿಡ್, ಆಪ್ಷನ್ ಬಿ ಆಸ್ಕಾರ್ಬಿಕ್ ಆಸಿಡ್, ಆಪ್ಷನ್ ಸಿ ಅಸೆಟಿಕ್ ಆಸಿಡ್, ಆಪ್ಷನ್ ಡಿ ಲ್ಯಾಕ್ಟಿಕ್ ಆಸಿಡ್ ಅಂತ ಇದೆ. ಸೊ ವಿನೆಗರಲ್ಲಿ ಇರುವಂಥ ಆಸಿಡ್ ಬಂದು ಅಸೆಟಿಕ್ ಆಸಿಡ್ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಸಿ. ಅಸೆಟಿಕ್ ಆಸಿಡ್ ಇಸ್ ಫೌಂಡ್ ಇನ್ ವಿನೆಗರ್. ಸೊ ನೆಕ್ಸ್ಟ್ ಒನ್, 12th one. The process of converting milk into curd is called. ಸೊ ಮಿಲ್ಕ್ನ ಕರ್ಡಾಗಿ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ನ ಏನಂತ ಕರಿತೀವಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎ ಪಾಸ್ಟರೈಸೇಷನ್, ಆಪ್ಷನ್ ಸ್ಟೆರಿಲೈಸೇಷನ್, ಆಪ್ಷನ್ ಸಿ ಫರ್ಮೆಂಟೇಷನ್, ಆಪ್ಷನ್ ಡಿ ಹೋಮೋಜಿನೇಷನ್. ಸೊ ಮಿಲ್ಕ್ ಇಂಟು ಕರ್ಡ್, ಮಿಲ್ಕ್ನ ಕರ್ಡಾಗಿ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ನ ನಾವಿಲ್ಲಿ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಫರ್ಮೆಂಟೇಷನ್ ಇಸ್ ನಥಿಂಗ್ ಬಟ್ ಏನು ಹೇಳ್ತೀವಿ, ನಾವು ಮಿಲ್ಕನ್ನ ಕರ್ಡಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಅದು ಹುಳಿ ಆಗಬೇಕು. ಸೊ ಹುಳಿ ಆಗೋದನ್ನು ನಾವಿಲ್ಲಿ ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಇದು ಬ್ಯಾಕ್ಟೀರಿಯಿಂದ ಆಗುವಂಥ ಒಂದು ಪ್ರೋಸೆಸ್. ಸೊ ನೆಕ್ಸ್ಟ್ 13th one. An object absorbs that absorbs all colors of light appears. ಒಂದು ಆಬ್ಜೆಕ್ಟ್ ಎಲ್ಲ ಕಲರ್ಸ್ನೂ ಅಬ್ಸರ್ವ್ ಮಾಡಿದಾಗ ಯಾವ ರೀತಿ, ಯಾವ ಕಲರ್ ಕಾಣಿಸುತ್ತೆ? ಸೊ ಒಂದು ಆಬ್ಜೆಕ್ಟ್ ಎಲ್ಲ ಕಲರ್ಸ್ ಏನಿರುತ್ತೆ, ಎಲ್ಲ ಕಲರ್ಸ್ ವಿತ್ ಕಲರ್ ಎಲ್ಲನೂ ಅಬ್ಸರ್ವ್ ಮಾಡಿದಾಗ ಅದು ಯಾವ ಕಲರಾಗಿ ಕಾಣಿಸುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಆಪ್ಷನ್ ಎ ವೈಟ್, ಆಪ್ಷನ್ ಬಿ ಬ್ಲ್ಯಾಕ್, ಆಪ್ಷನ್ ಸಿ ರೆಡ್, ಆಪ್ಷನ್ ಡಿ ಬ್ಲೂ. ಸೊ ಎಲ್ಲ ಕಲರ್ಸ್ನೂ ಅಬ್ಸರ್ವ್ ಮಾಡಿದಾಗ ಆ ಒಂದು ಆಬ್ಜೆಕ್ಟು ಬ್ಲ್ಯಾಕ್ ಕಲರ್ ಆಗಿ ಕಾಣಿಸುತ್ತೆ. ದಟ್ ಈಸ್ ಆಪ್ಷನ್ ಬಿ. ಸೊ ನೆಕ್ಸ್ಟ್ ಒನ್, 14th question. Which of the following is a non-metal that conducts electricity? ಸೊ ಇಲ್ಲಿ ನಮ್ಗೆ ಯೂಶ್ವಲಿ ಗೊತ್ತಿರೋದು ಮೆಟಲ್ಸ್ ಕಂಡಕ್ಟ್ಸ್ ಹೀಟ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಅಂತ ಕೇಳಿದ್ವಿ. ಬಟ್ ನಾನ್ ಮೆಟಲ್ಸಲ್ಲಿ ಕೂಡ ಕೆಲವೊಂದು ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ಇದರಲ್ಲಿ ಕೊಟ್ಟಿರೋಂಥ ಆಪ್ಷನ್ ಯಾವ ಒಂದು ನಾನ್ ಮೆಟಲ್ಲು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಸಲ್ಫರ್, ಆಪ್ಷನ್ ಬಿ ಆಕ್ಸಿಜನ್, ಆಪ್ಷನ್ ಸಿ ಗ್ರಾಫೈಟ್, ಆಪ್ಷನ್ ಡಿ ಕ್ಲೋರಿನ್. ಸೊ ಆಬ್ವಿಯಸ್ಲಿ ನಿಮ್ಮ ಗೆಸ್ ಕರೆಕ್ಟ್ ಆಗಿರುತ್ತೆ. ಸೊ ಗ್ರಾಫೈಟ್ ಇಸ್ ದ ನಾನ್ ಮೆಟಲ್ ದಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. So next one, next 15th question. What is the normal temperature of the human body in Celsius ಅಲ್ಲಿ ಕೇಳಿದ್ದಾರೆ. ಸೊ ಇನ್ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸ್ 37 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಬಿ 98.4 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಸಿ 310 ಡಿಗ್ರಿ ಸೆಲ್ಸಿಯಸ್, ಆಪ್ಷನ್ ಡಿ 39 ಡಿಗ್ರಿ ಸೆಲ್ಸಿಯಸ್. ಇಟ್ ಇಸ್ ಎಲ್ಲರಿಗೂ ಗೊತ್ತಿರುವಂಥ ಆನ್ಸರ್ ಇದು 37 ಡಿಗ್ರಿ ಸೆಲ್ಸಿಯಸ್. ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಒನ್,
ದ ಕೆಮಿಕಲ್ ಫಾರ್ಮುಲಾ ಫಾರ್ ವಾಟರ್ನ ಒಂದು ಕೆಮಿಕಲ್ ಫಾರ್ಮುಲಾ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ H2O. ಇಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ H2O2, HO2, H2O and 2HO ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ H2O. ಸೊ ನೆಕ್ಸ್ಟ್ ಒನ್, 17th one, which element is essential for the formation of chlorophyll in green plants? ಸೊ ಯಾವ ಒಂದು ಎಲಿಮೆಂಟು ತುಂಬ ಬೇಕಾಗಿರುವಂಥದ್ದು ಯಾವುದಕ್ಕೆ? ಫಾರ್ಮೇಷನ್ ಆಫ್ ಕ್ಲೋರೋಫಿಲ್ನ ಫಾರ್ಮ್ ಮಾಡೋದಕ್ಕೆ ಇನ್ ಗ್ರೀನ್ ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ನ ನೋಡೋಣ. ಕ್ಯಾಲ್ಶಿಯಂ, ಆಪ್ಷನ್ ಬಿ ಐರನ್, ಆಪ್ಷನ್ ಸಿ ಮೆಗ್ನೀಷಿಯಂ, ಆಪ್ಷನ್ ಡಿ ಪೊಟ್ಯಾಷಿಯಂ. ಸೊ ಯಾವ ಒಂದು ಎಲಿಮೆಂಟ್ ತುಂಬ ಬೇಕಾಗಿರುವಂಥದ್ದು ಅಂದರೆ ದಟ್ ಈಸ್ ಮೆಗ್ನೀಷಿಯಂ, ದಟ್ ಈಸ್ ಆಪ್ಷನ್ ಸಿ. Option C is the right answer, that is magnesium. It is the element which is most essential for the formation of chlorophyll in green plants. So next one. So next 18th question, the main gas found in the Earth's atmosphere. ಸೊ ಯಾವ ಒಂದು ಗ್ಯಾಸು ತುಂಬ ಜಾಸ್ತಿಯಾಗಿ ಪ್ರೆಸೆಂಟ್ ಆಗಿರುವಂಥದ್ದು ಎಲ್ಲಿ? ಅರ್ತ್ ಅಟ್ಮಾಸ್ಫಿಯರಲ್ಲಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ನ ನೋಡೋಣ. ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಕಾರ್ಬನ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ನೈಟ್ರೋಜನ್ ಆ್ಯಂಡ್ ಆಪ್ಷನ್ ಡಿ ಆರ್ಗನ್ ಅಂತ ಕೊಟ್ಟಿದ್ದಾರೆ. ಸೊ ನೈಟ್ರೋಜನ್ ಪರ್ಸೆಂಟೇಜ್ ಜಾಸ್ತಿ ಇರೋದ್ರಿಂದ ಇದು ಅಟ್ಮಾಸ್ಫಿಯರಲ್ಲಿ ಮೇನ್ ಗ್ಯಾಸ್ ಅಂತ ಹೇಳ್ತೀವಿ. ಅರ್ತ್ ಅಟ್ಮಾಸ್ಫಿಯರಲ್ಲಿ ಪ್ರೆಸೆಂಟ್ ಆಗಿರುವಂಥ ಮೇನ್ ಗ್ಯಾಸ್ ಬಂದು ಆಪ್ಷನ್ ಸಿ ನೈಟ್ರೋಜನ್. ಸೊ ನೆಕ್ಸ್ಟ್ 19th one, which part of the plant conducts ಫೋಟೋಸಿಂಥಸಿಸ್ನ ಕಂಡಕ್ಟ್ ಮಾಡುವಂಥ ಪಾರ್ಟ್ ಯಾವುದಾಗುತ್ತೆ ಪ್ಲಾಂಟ್ಸಲ್ಲಿ ಅಂತ ಕೇಳಿದರೆ. ಸೊ ಇಲ್ಲಿ ಆಪ್ಷನ್ ಎ ರೂಟ್, ಆಪ್ಷನ್ ಬಿ ಸ್ಟೆಮ್, ಆಪ್ಷನ್ ಸಿ ಲೀಫ್ ಆ್ಯಂಡ್ ಆಪ್ಷನ್ ಡಿ ಫ್ಲವರ್. ಆಬ್ವಿಯಸ್ಲಿ ಇಟ್ ಈಸ್ ಲೀಫಲ್ಲಿ ಫೋಟೋಸಿಂಥಸಿಸ್ ನಡೆಯುವಂಥದ್ದು, ದಟ್ ಈಸ್ ಆಪ್ಷನ್ ಸಿ. ಸೊ ನೆಕ್ಸ್ಟ್ 20th one, the SI unit of power is ಇದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಲೆಕ್ಟ್ರಿಸಿಟಿ ಲೆಸನಲ್ಲಿ. ಸೊ ದ SI unit ಆಫ್ ದ ಪವರ್ ಈಸ್ ವಾಟ್ ಅಂತ ಕೇಳಿದ್ದಾರೆ. ಸೊ ಇದು ಬಂದು ಜೌಲ್, ವ್ಯಾಟ್, ಸಿ ನ್ಯೂಟನ್ ಆ್ಯಂಡ್ ಡಿ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ವರ್ಟನ್ ಜೌಲ್ ಆಗಿರುತ್ತೆ, ವ್ಯಾಟ್ ಬಂದು ಪವರ್ದಾಗಿರುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ದಟ್ ಇಸ್ ದ SI unit ಆಫ್ ಪವರ್ ಈಸ್ ವ್ಯಾಟ್. ಸೊ ನೆಕ್ಸ್ಟ್ 21, ಕ್ವಶನ್ ನಂಬರ್ 21, ಸೌಂಡ್ ಟ್ರಾವೆಲ್ಸ್ ಫಾಸ್ಟೆಸ್ಟ್ ಇನ್ ವಿಚ್ ಮೀಡಿಯಮ್? ಯಾವ ಒಂದು ಮೀಡಿಯಮಲ್ಲಿ ಸೌಂಡ್ ತುಂಬ ಫಾಸ್ಟಾಗಿ ಟ್ರಾವೆಲ್ ಮಾಡುತ್ತೆ? ಸೊ ಆಪ್ಷನ್ ಎ ಏರ್, ಆಪ್ಷನ್ ಬಿ ವಾಟರ್, ಆಪ್ಷನ್ ಬಿ ವಾಕ್ಯೂಮ್ ಆ್ಯಂಡ್ ಆಪ್ಷನ್ ಡಿ ಸಾಲಿಡ್ಸ್ ಅಂತ ಇದೆ. ಸೊ ಆಬ್ವಿಯಸ್ಲಿ ಇಟ್ ಇಸ್ ದ ರೈಟ್ ಆನ್ಸರ್, ದಟ್ ಈಸ್ ಇನ್ ಸಾಲಿಡ್ಸಲ್ಲಿ ತುಂಬ ಬೇಗ ರೀಚ್ ಆಗುವಂಥದ್ದು ಸೌಂಡ್ ಟ್ರಾವೆಲ್ಸ್ ಫಾಸ್ಟರ್ ಇನ್ ದ ಸಾಲಿಡ್ ಮೀಡಿಯಮ್. ಸೊ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 22, ವಿಚ್ ಡಿಸೀಸ್ ಈಸ್ ಕಾಸ್ಡ್ ಬೈ ದ ಡಿಫಿಷಿಯನ್ಸಿ ಆಫ್ ಐರನ್ ಡಿಫಿಷಿಯನ್ಸಿಯಿಂದ ಯಾವ ಒಂದು ಡಿಸೀಸ್ ಬರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ಸ್ನ ನೋಡೋಣ. ಆಪ್ಷನ್ ಎ ರಿಕೆಟ್ಸ್, ಆಪ್ಷನ್ ಬಿ ಅನಿಮಿಯಾ, ಆಪ್ಷನ್ ಸಿ ಸ್ಕರ್ವಿ, ಆಪ್ಷನ್ ಡಿ ಗೋಯಟರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಡಿಫಿಷಿಯನ್ಸಿ ಆಫ್ ಐರನ್ನಿಂದ ಬರುವಂಥ ಡಿಸೀಸ್ ಬಂದು ಅನಿಮಿಯಾ ಆಗಿರುತ್ತೆ, ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಒನ್, ದ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್ ಈಸ್ ಕಾಲ್ಡ್ ವಾಟ್? ಸೊ ಇಲ್ಲಿ ಆಪ್ಷನ್ಸ್ ಬಂದು ಮ್ಯಾಂಟಲ್, ಕೋರ್, ಆಪ್ಷನ್ ಸಿ ಕ್ರಸ್ಟ್, ಆಪ್ಷನ್ ಡಿ ಅಟ್ಮಾಸ್ಫಿಯರ್ ಅಂತ ಇದೆ. ಸೊ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಅರ್ತ್ನ ನಾವು ಕ್ರಸ್ಟ್ ಅಂತ ಹೇಳಿ ಕರಿತೀವಿ, ದಟ್ ಈಸ್ ಆಪ್ಷನ್ ಸಿ. ಸೊ ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ 24, ವಿಚ್ ಮೆಟಲ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಯಾವ ಒಂದು ಮೆಟಲ್ಲು ಲಿಕ್ವಿಡ್ ಆಗಿರುತ್ತೆ? ಸಿಲ್ವರ್, ಗೋಲ್ಡ್, ಮರ್ಕ್ಯೂರಿ, ಅಲ್ಯೂಮಿನಿಯಂ. ನೋಡ್ತಾನೆ ಹೇಳ್ಬೋದು, ಸಿಲ್ವರ್, ಗೋಲ್ಡ್, ಅಲ್ಯೂಮಿನಿಯಂ ಎಲ್ಲ ಸಾಲಿಡ್ ಫಾರ್ಮಲ್ಲಿ ಇರುತ್ತೆ. ಬಟ್ ಇಲ್ಲಿ ಮೆಟಲ್ ಬಂದು ವಿಚ್ ಇಸ್ ದ ಓನ್ಲಿ ಮೆಟಲ್ ದಟ್ ಈಸ್ ಇನ್ ಅ ಲಿಕ್ವಿಡ್ ಫಾರ್ಮ್, ದಟ್ ಈಸ್ ಮರ್ಕ್ಯೂರಿ. ಸೊ ಮರ್ಕ್ಯೂರಿಯಲ್ಲಿರುವಂಥ ಒಂದು ಮೆಟಲ್, ಲಿಕ್ವಿಡ್ ಫಾರ್ಮಲ್ಲಿರುವಂಥ ಮೆಟಲ್ ಬಂದು ಮರ್ಕ್ಯೂರಿ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ 25, ಕ್ವಶನ್ ನಂಬರ್ 25, ಟೈಫಾಯ್ಡ್ ಅಫೆಕ್ಟ್ಸ್ ವಿಚ್ ಪಾರ್ಟ್ ಆಫ್ ದಿ ಬಾಡಿ? ಯಾವ ಒಂದು ಪಾರ್ಟ್ಗೆ ಟೈಫಾಯ್ಡ್ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಎ ಹಾರ್ಟ್, ಆಪ್ಷನ್ ಬಿ ಥ್ರೋಟ್, ಆಪ್ಷನ್ ಸಿ ಇಂಟೆಸ್ಟೈನ್, ಆಪ್ಷನ್ ಡಿ ಲಂಗ್ಸ್. ಟೈಫಾಯ್ಡ್ ಯಾವ ಒಂದು ಪಾರ್ಟ್ನ ಎಫೆಕ್ಟ್ ಮಾಡುತ್ತೆ ಅಂತ ಅಂದರೆ ಇಂಟೆಸ್ಟೈನ್ಗೆ ಎಫೆಕ್ಟ್ ಮಾಡುವಂಥದ್ದು. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 26, ದ ಪ್ಲಾನೆಟ್ ಫಾರ್ದೆಸ್ಟ್ ಫ್ರಮ್ ದ ಸನ್. ಸೊ ಸನ್ನಿಂದ ತುಂಬ ದೂರ ಇರುವಂಥ ಪ್ಲಾನೆಟ್ ಯಾವುದು? ಫಾರ್ದೆಸ್ಟ್ ಅಂದರೆ ತುಂಬ ದೂರ ಇರುವಂಥದ್ದು ಯಾವ ಒಂದು ಪ್ಲಾನೆಟ್ ಆಗಿರುತ್ತೆ? ಸೊ ಆಪ್ಷನ್ ಎ ಮಾರ್ಸ್, ಆಪ್ಷನ್ ಬಿ ಜುಪಿಟರ್, ಆಪ್ಷನ್ ಸಿ ನೆಪ್ಚ್ಯೂನ್ ಆ್ಯಂಡ್ ಆಪ್ಷನ್ ಡಿ
ಸ್ಯಾಟರ್ನ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ದೆಸ್ಟ್ ಫ್ರಮ್ ದಿ ಸನ್ ಯಾವ ಪ್ಲಾನೆಟ್ ಅಂತ ಅಂದರೆ ದಟ್ ಈಸ್ ಆಪ್ಷನ್ ಸಿ ನೆಪ್ಚ್ಯೂನ್. ಇದು ತುಂಬ ದೂರದಲ್ಲಿರುವಂಥ ಒಂದು ಪ್ಲಾನೆಟ್ ಫ್ರಮ್ ದಿ ಸನ್. ನೆಕ್ಸ್ಟ್ ಕ್ವಶನ್ ನಂಬರ್ 27. ದ ಪಿ ಎಚ್ ವ್ಯಾಲ್ಯೂ ಆಫ್ ಎ ನ್ಯೂಟ್ರಲ್ ಸಬ್ಸ್ಟೆನ್ಸ್ನ ಪಿ ಎಚ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದರೆ, ಸೊ ಪಿ ಎಚ್ ವ್ಯಾಲ್ಯೂ ಬಂದು ನ್ಯೂಟ್ರಲ್ ಸಬ್ಸ್ಟೆನ್ಸ್ಗೆ 7 ಇರುತ್ತೆ. ಸೊ ಪಿ ಎಚ್ ಸ್ಕೇಲ್ ನಿಮಗೆ ಗೊತ್ತಿರಬೇಕು ಇದಕ್ಕೆ. ಸೊ 7 ಅಂದರೆ ದಟ್ ಈಸ್ ನ್ಯೂಟ್ರಲ್, ಆಸಿಡು ಅಲ್ಲ ಬೇಸು ಆಗಿರೋದು, ದಟ್ ಈಸ್ ಆಪ್ಷನ್ ಸಿ, ಇಟ್ ಈಸ್ ನ್ಯೂಟ್ರಲ್. ಸೊ 28 ಕ್ವಶನ್ ನಂಬರ್ 28 ವಿಚ್ ಈಸ್ ಎ ಫಿಸಿಕಲ್ ಚೇಂಜ್ ಅಂತ ಕೇಳಿದರೆ, ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವ ಒಂದು ರಿಯಾಕ್ಷನ್ ಫಿಸಿಕಲ್ ಚೇಂಜ್ ಆಗಿರುತ್ತೆ. ಸೊ ಐ ಶುಡ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಕೆಮಿಕಲ್ ಚೇಂಜ್ ಆ್ಯಂಡ್ ಫಿಸಿಕಲ್ ಚೇಂಜ್ ಫಾರ್ ದಿಸ್ ಒನ್. ಇಲ್ಲಿ ನಾನು ಯಾವುದೇ ರೀತಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ, ಬಿಕಾಸ್ 50 ಕ್ವಶನ್ಸ್ ಇರೋದ್ರಿಂದ ಇಟ್ ಟೇಕ್ಸ್ ಮೋರ್ ಟೈಮ್ ಟು ಎಕ್ಸ್ಪ್ಲೈನ್ ಆಲ್ ದೋಸ್ ಥಿಂಗ್ಸ್. ಸೊ ಏನು ಬೇಕು ಮೇನಾಗಿ ಅಷ್ಟು ಮಾತ್ರ ಹೇಳಿ ನಾನು ವೀಡಿಯೋನ ಕಂಪ್ಲೀಟ್ ಮಾಡ್ತೀನಿ. ಇಫ್ ಯು ವಾಂಟ್ ಎನಿ ಮೋರ್ ಎಕ್ಸ್ಪ್ಲನೇಷನ್ ಪ್ಲೀಸ್ ಕಮೆಂಟ್ ಮಿ, ಐ ವಿಲ್ ಟೇಕ್ ಒನ್ ಮೋರ್ ಕ್ಲಾಸ್ ಫಾರ್ ದಟ್. ಓಕೆ. ಸೊ ಇಲ್ಲಿ ಆಪ್ಷನ್ ಎ ಬಂದು ಬರ್ನಿಂಗ್ ಆಫ್ ವುಡ್ ಅಂತ ಇದೆ, ಆಪ್ಷನ್ ಬಿ ರಸ್ಟಿಂಗ್ ಆಫ್ ಐರನ್, ಆಪ್ಷನ್ ಸಿ ಮೆಲ್ಟಿಂಗ್ ಆಫ್ ಐಸ್, ಆಪ್ಷನ್ ಡಿ ಕುಕಿಂಗ್ ಆಫ್ ಫುಡ್. ಸೊ ಇಲ್ಲಿ ಫಿಸಿಕಲ್ ಚೇಂಜ್ ಅಂದರೆ ಫಿಸಿಕಲ್ ಆಗಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮ್ಗೆ ಕನ್ವರ್ಟ್ ಆಗುವಂಥದ್ದು, ಯಾವುದೇ ರೀತಿ ಕೆಮಿಕಲ್ ರಿಯಾಕ್ಷನ್ ಬರಲ್ಲ ಇಲ್ಲಿ. ಸೊ ಕೆಮಿಕಲ್ ಚೇಂಜ್ ಅಂತಂದರೆ ಏನಾಗುತ್ತೆ ಅಲ್ಲಿ ಏನು ನಮ್ಮ ಮತ್ತೆ ಅದನ್ನು ವಾಪಸ್ ಅದೇ ಸ್ಟೇಟಿಗೆ ತರೋಕ್ಕಾಗಲ್ಲ ಅಂಥದನ್ನು ನಾವು ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ. ಫಿಸಿಕಲ್ ಚೇಂಜ್ ಅಂದರೆ ವಿ ಕ್ಯಾನ್ ಕನ್ವರ್ಟ್ ಇಂಟು ಸೇಮ್ ಸ್ಟೇಟ್, ವಾಪಸ್ ಅದೇ ಸ್ಟೇಟ್ಗೆ ನಾವು ತೊಗೊಂಡ್ಬರ್ಬೋದು. ಇಲ್ಲಿ ಬರ್ನಿಂಗ್ ಆಫ್ ವುಡ್ ಅಂದರೆ ಅದು ಕೆಮಿಕಲ್ ಚೇಂಜ್ ಆಗುತ್ತೆ, ರಸ್ಟಿಂಗ್ ಆಫ್ ಐರನ್ ಕೂಡ ಕೆಮಿಕಲ್ ಚೇಂಜ್ ಆಗುತ್ತೆ, ಕುಕಿಂಗ್ ಆಫ್ ಫುಡ್ ಕೂಡ ಕೆಮಿಕಲ್ ಚೇಂಜ್ ಆಗುತ್ತೆ. ಸೊ ಮೆಲ್ಟಿಂಗ್ ಆಫ್ ಐಸ್ ಏನಿದೆ ಇದನ್ನು ವಾಪಸ್ ನಾವು ಟೆಂಪರೇಚರ್ಗೆ ಸ್ವಲ್ಪ ಹೀಟ್ ಮಾಡಿದ್ರೆ ವಿ ಕ್ಯಾನ್ ಈಸಿಲಿ ಕನ್ವರ್ಟ್ ಇಂಟು ವಾಟರ್ನ ಐಸಾಗಿ ಕನ್ವರ್ಟ್ ಮಾಡ್ಬೋದು, ಈಗೇನು ಐಸ್ನ ವಾಟರ್ಗೆ ಕನ್ವರ್ಟ್ ಮಾಡೋದು. ಸೊ ಇಟ್ ಇಸ್ ಎ ಫಿಸಿಕಲ್ ಚೇಂಜ್. ಸೊ ನೆಕ್ಸ್ಟ್ ಒನ್ 29, ಕ್ವಶನ್ ನಂಬರ್ 29. ದ ಫಂಕ್ಷನ್ ಆಫ್ ದ ಓಝೋನ್ ಲೇಯರ್ ಈಸ್ ಟು ಅಬ್ಸಾರ್ಬ್. ಏನು ಓಝೋನ್ ಲೇಯರ್ದ ಒಂದು ಫಂಕ್ಷನ್ ಏನಾಗಿರುತ್ತೆ, ಯಾವ ಒಂದು ರೇಡಿಯೇಷನ್ನ ಅಬ್ಸರ್ವ್ ಮಾಡುತ್ತೆ. ಸೊ ಕೆಳಗೆ ಒಂದು 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಇನ್ಫ್ರಾರೆಡ್ ರೇಸ್, ಆಪ್ಷನ್ ಬಿ ಅಲ್ಟ್ರಾವೈಲೆಟ್ ರೇಸ್, ಆಪ್ಷನ್ ಸಿ ಎಕ್ಸ್ ರೇಸ್, ಆಪ್ಷನ್ ಡಿ ರೇಡಿಯೋ ವೇವ್ಸ್. ಸೊ ಓಝೋನ್ ಲೇಯರ್ ಯಾವ ಒಂದು ರೇಡಿಯೇಷನ್ನ ಅಬ್ಸರ್ವ್ ಮಾಡುತ್ತೆ ಅಂದರೆ ಯು ವಿ ರೇಸ್ ಅಥವಾ ಅಲ್ಟ್ರಾವೈಲೆಟ್ ರೇಸ್ ಅಂತ ಹೇಳ್ತೀವಿ. ಸೊ ಈ ಒಂದು ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡೋದು, ದಟ್ ಇಸ್ ದ ಫಂಕ್ಷನ್ ಆಫ್ ಓಝೋನ್ ಲೇಯರ್. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 30. ವಿಚ್ ಟೈಪ್ ಆಫ್ ಲೆನ್ಸ್ ಈಸ್ ಯೂಸ್ ಟು ಕರೆಕ್ಟ್ ಹೈಪರ್ಮೆಟ್ರೋಪಿಯಾ ಆರ್ ಫಾರ್ ಸೈಟೆಡ್ನೆಸ್ ಅಂತ ಇದೆ. ಸೊ ಹೈಪರ್ಮೆಟ್ರೋಪಿಯಾ ಅಥವಾ ಫಾರ್ ಸೈಟೆಡ್ನೆಸ್ ಅಂತಂತಂದರೆ ದೂರದೃಷ್ಟಿ ಕಡಿಮೆ ಇರುತ್ತಲ್ಲ, ಸೊ ಆ ಒಂದು ಇದು ಕರೆಕ್ಟ್ ಮಾಡೋದಕ್ಕೆ, ದೂರದೃಷ್ಟಿ ಕಡಿಮೆನ ಕರೆಕ್ಟ್ ಮಾಡೋದಕ್ಕೆ ಯಾವ ಒಂದು ಲೆನ್ಸ್ನ ನಾವು ಯೂಸ್ ಮಾಡ್ತೀವಿ, ಹೈಪರ್ಮೆಟ್ರೋಪಿಯಾನ ಕರೆಕ್ಟ್ ಮಾಡಲಿಕ್ಕೆ ಯಾವ ಒಂದು ಲೆನ್ಸ್ನ ನಾವು ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ. ಕಾನ್ಕೇವ್ ಲೆನ್ಸ್, ಆಪ್ಷನ್ ಬಿ ಕಾನ್ವೆಕ್ಸ್ ಲೆನ್ಸ್, ಆಪ್ಷನ್ ಸಿ ಸಿಲಿಂಡ್ರಿಕಲ್ ಲೆನ್ಸ್, ಆಪ್ಷನ್ ಡಿ ಬೈಫೋಕಲ್ ಲೆನ್ಸ್ ಅಂತ ಇದೆ. ಸೊ ಹೈಪರ್ಮೆಟ್ರೋಪಿಯಾನ ನಾವು ಕರೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥದ್ದು, ದೂರದೃಷ್ಟಿನ ಕಡಿಮೆ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ಕಾನ್ವೆಕ್ಸ್ ಲೆನ್ಸ್, ದಟ್ ಈಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಇನ್ ದ ಹ್ಯೂಮನ್ ಬಾಡಿ ವೇರ್ ಆರ್ ರೆಡ್ ಬ್ಲಡ್ ಸೆಲ್ಸ್ RBC ಪ್ರೊಡ್ಯೂಸ್ಡ್. ಹ್ಯೂಮನ್ ಬಾಡಿನಲ್ಲಿ ಎಲ್ಲಿ RBC ಅಥವಾ ರೆಡ್ ಬ್ಲಡ್ ಸೆಲ್ಸು ಪ್ರೊಡ್ಯೂಸ್ ಆಗುತ್ತೆ. ಸೊ ಆಪ್ಷನ್ಸ್ನ ನೋಡೋಣ. ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಕಿಡ್ನೀಸ್, ಆಪ್ಷನ್ ಸಿ ಸ್ಪ್ಲೀನ್, ಆಪ್ಷನ್ ಡಿ ಬೋನ್ ಮ್ಯಾರೋ ಅಂತ ಇದೆ. ಸೊ ಹ್ಯೂಮನ್ ಬಾಡಿನಲ್ಲಿ RBC ಪ್ರೊಡ್ಯೂಸ್ ಆಗುವಂಥದ್ದು ಬೋನ್ ಮ್ಯಾರೋದಲ್ಲಿ, ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 33. ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ ನಾವೇನು ಅಡುಗೆಗೆ ಯೂಸ್ ಮಾಡ್ತೀವಿ, ಸೊ ಅದರ ಒಂದು ಕೆಮಿಕಲ್ ನೇಮ್ನ ಕೇಳಿದ್ದಾರೆ. ಸೊ ಆಪ್ಷನ್ ಎ ಪೊಟ್ಯಾಷಿಯಂ ಕ್ಲೋರೈಡ್, ಆಪ್ಷನ್ ಬಿ ಕ್ಯಾಲ್ಶಿಯಂ ಕಾರ್ಬೊನೇಟ್, ಆಪ್ಷನ್ ಸಿ ಸೋಡಿಯಂ ಕ್ಲೋರೈಡ್, ಆಪ್ಷನ್ ಡಿ ಸೋಡಿಯಂ ಬೈಕಾರ್ಬೊನೇಟ್ ಅಂತ ಇದೆ. ಸೊ ಆನ್ಸರ್ ಬಂದು ಕೆಮಿಕಲ್ ಸಾಲ್ಟ್ ಅಥವಾ ಅಡುಗೆ ಉಪ್ಪನ್ನ ನಾವು ಕೆಮಿಕಲ್ ನೇಮ್ ಬಂದು ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಸಮ್ಟೈಮ್ಸ್ ಇಟ್ ಕ್ಯಾನ್ ಬಿ ಗಿವನ್ ಆ್ಯಸ್ NaCl ಅಂತಲೂ ಕೂಡ ಕೊಟ್ಟಿರ್ಬೋದು. ಇದು ಕೆಮಿಕಲ್ ಫಾರ್ಮುಲಾ ಆಗಿರುತ್ತೆ. ಸೊ ಎರಡನ್ನೂ ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ NaCl ಆರ್ ಸೋಡಿಯಂ ಕ್ಲೋರೈಡ್. ಸೊ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 34. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಎ ಗುಡ್ ಕಂಡಕ್ಟರ್ ಆಫ್ ಹೀಟ್ ಬಟ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಸೊ ಕೆಳಗೆ ಕೊಟ್ಟಿರುವಂಥ ಒಂದು 4 ಆಪ್ಷನ್ಸಲ್ಲಿ ಇದು ಒಂದು ಹೀಟ್ಗೆ ಗುಡ್ ಕಂಡಕ್ಟರ್ ಆಗಿರುತ್ತೆ, ಬಟ್ ಎ ಬ್ಯಾಡ್ ಎಲೆಕ್ಟ್ರಿಸಿಟಿನ ಈಸಿಯಾಗಿ ಕನೆಕ್ಟ್ ಮಾಡಿ, ಇಟ್ ಇಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಯಾವ ಒಂದು ಇದು ಅಂತ ನೀವು ಹೇಳಬೇಕಾಗುತ್ತೆ. ಸೊ ಆಪ್ಷನ್ಸ್ನ ನೋಡೋಣ. ಆಪ್ಷನ್ ಎ ಕಾಪರ್, ಆಪ್ಷನ್ ಬಿ ಮೈಕಾ, ಆಪ್ಷನ್ ಸಿ ಗ್ರಾಫೈಟ್, ಆಪ್ಷನ್ ಡಿ ಡೈಮಂಡ್ ಅಂತ ಇದೆ. ಸೊ ಇಲ್ಲಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಬಟ್ ಇಟ್ ಇಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂದರೆ ದಟ್ ಈಸ್ ಆಪ್ಷನ್ ಬಿ ಮೈಕಾ ಇಸ್ ದ ರೈಟ್ ಆನ್ಸರ್. ಸೊ ಇದನ್ನು ನಾನು ಪೋಸ್ಟಲ್ಲೂ ಕೂಡ ಈ ಕ್ವಶನ್ ಹಾಕಿದೆ, ತುಂಬ ಜನ ಗ್ರಾಫೈಟ್ ಅಂತ ಹೇಳಿದ್ದೀರಾ. ಸೊ ಆನ್ಸರ್ ಬಂದು ಮೈಕಾ ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ ಒನ್
ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 35. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ಬ್ಲಡ್ ಪ್ರೆಷರ್ ಈಸ್ ಬಿ ಪಿನ ಮೆಜರ್ ಮಾಡುವಂಥದ್ದು, ಬ್ಲಡ್ ಪ್ರೆಷರ್ನ ಮೆಜರ್ ಮಾಡುವಂಥ ಇನ್ಸ್ಟ್ರೂಮೆಂಟ್ನ ನಾವು ಏನಂತ ಕರಿತೀವಿ? ಸೊ ಆಪ್ಷನ್ ಎ ಥರ್ಮೋಮೀಟರ್, ಆಪ್ಷನ್ ಬಿ ಸ್ಟೆಥೋಸ್ಕೋಪ್, ಆಪ್ಷನ್ ಸಿ ಸ್ಪಿಗ್ಮೋಮಾನೋಮೀಟರ್, ಆಪ್ಷನ್ ಡಿ ಬ್ಯಾರೋಮೀಟರ್ ಅಂತ ಇದೆ. ಸೊ ಬಿ ಪಿನ ಮೆಜರ್ ಮಾಡುವಂಥ ಇನ್ಸ್ಟ್ರೂಮೆಂಟ್ನ ನಾವು ಸ್ಪಿಗ್ಮೋಮಾನೋಮೀಟರ್ ಅಂತ ಹೇಳ್ತೀವಿ. ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಉಳಿದಿರೋದು ನಿಮ್ಗೆ ಗೊತ್ತಿರುತ್ತೆ, ಈಸಿಯಾಗಿದೆ. ಸೊ ನೆಕ್ಸ್ಟ್ ಒನ್, question number 36. Dengue fever is caused by, dengue fever is caused by ಯಾವುದರಿಂದ ಬರುತ್ತೆ ಡೆಂಗ್ಯೂ ಫೀವರ್? ಬ್ಯಾಕ್ಟೀರಿಯಂ ಅಥವಾ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್, ವಾಮ್ ಅಂತ 4 ಆಪ್ಷನ್ಸ್ನ ಕೊಟ್ಟಿದ್ದಾರೆ. ಸೊ ಡೆಂಗ್ಯೂ ಫೀವರ್ ಬರೋವಂಥದ್ದು ಇಟ್ ಇಸ್ ಅ ವೈರಲ್ ಇನ್ಫೆಕ್ಷನ್. ಸೊ ವೈರಸ್ಸಿಂದ ಬರೋವಂಥದ್ದಾಗಿರುತ್ತೆ. ಸೊ ಇಟ್ ಇಸ್ ಕಾಸ್ಡ್ ಬೈ ವೈರಸ್, ಡೆಂಗ್ಯೂ. ಸೊ ನೆಕ್ಸ್ಟ್ ಒನ್, next question, which of the following electromagnetic radiations, which of the following electromagnetic radiations has the ಮ್ಯಾಕ್ಸಿಮಮ್ ಎನರ್ಜಿ? ಕೆಳಗೆ ಕೊಟ್ಟಿರೋಂಥ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸಲ್ಲಿ ಯಾವ ಒಂದು ರೇಡಿಯೇಷನ್ ತುಂಬ ಎನರ್ಜಿನೇ ಇರುತ್ತೆ, ಮ್ಯಾಕ್ಸಿಮಮ್ ಎನರ್ಜಿ ಹೊಂದಿರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಆಪ್ಷನ್ ಎ ವಿಸಿಬಲ್ ಲೈಟ್, ಆಪ್ಷನ್ ಬಿ ಇನ್ಫ್ರಾರೆಡ್ ರೇಸ್, ಆಪ್ಷನ್ ಸಿ ಯು ವಿ ರೇಸ್ ಅಥವಾ ಅಲ್ಟ್ರಾವೈಲೆಟ್ ರೇಸ್, ಆಪ್ಷನ್ ಡಿ ಎಕ್ಸ್ ರೇಸ್. ಸೊ ಆನ್ಸರ್ ಬಂದು ಎಕ್ಸ್ ರೇಸ್ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ಎನರ್ಜಿ. So next one, question number 38. Which organ will not feel any pain on being pricked by a needle? ಸೊ ಯಾವ ಒಂದು ಆರ್ಗನ್ಗೆ ಯಾವುದೇ ಪೇಯ್ನ್ ಫೀಲ್ ಆಗಲ್ಲ. ಸೊ ನೀಡಲಿಂದ ಚುಚ್ಚಿದ್ರು ಕೂಡ ಫೀಲ್ ಆಗಲ್ಲ, ವಿಚ್ ಇಸ್ ಆನ್ ಬೀಯಿಂಗ್ ಪ್ರಿಕ್ಡ್ ಬೈ ಎ ನೀಡಲ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಒಂದು ಆರ್ಗನ್ನು ಯಾವ ಪೇಯ್ನು ಫೀಲ್ ಮಾಡಲ್ಲ ಅಂತ ಹೇಳ್ಬೇಕು ನೀವಿಲ್ಲಿ. ಆಪ್ಷನ್ ಎ ಸ್ಕಿನ್, ಆಪ್ಷನ್ ಬಿ ಬ್ರೈನ್, ಆಪ್ಷನ್ ಸಿ ಹಾರ್ಟ್, ಆಪ್ಷನ್ ಡಿ ಹೈ. ಸೊ ಇಲ್ಲಿ ಬಂದು ದಟ್ ಈಸ್ ದ ಆರ್ಗನ್ ವಿಲ್ ನಾಟ್ ಫೀಲ್ ಎನಿ ಪೇನ್, ದಟ್ ಈಸ್ ಬ್ರೈನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್, ದ ಫ್ಲೂಯಿಡ್ ಪಾರ್ಟ್ ಆಫ್ ಬ್ಲಡ್ ಇಸ್ ನೋನ್ ಆಸ್, ಫ್ಲೂಯಿಡ್ ಪಾರ್ಟ್ ಆಫ್ ದಿ ಬ್ಲಡ್ನ ಏನಂತ ಕರಿತೀವಿ? ಸೊ ಆಪ್ಷನ್ ಎ ಪ್ಲಾಸ್ಮಾ, ಆಪ್ಷನ್ ಬಿ ಪ್ಲೇಟ್ಲೆಟ್ಸ್, ಆಪ್ಷನ್ ಸಿ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಆರ್ ಬಿ ಸಿ, ಆಪ್ಷನ್ ಡಿ ಡಬ್ಲ್ಯೂ ಬಿ ಸಿ ಆರ್ ವೈಟ್ ಬ್ಲಡ್ ಸೆಲ್ಸ್. ಸೊ ಇಲ್ಲಿ ಫ್ಲೂಯಿಡ್ ಪಾರ್ಟ್ ಆಫ್ ಬ್ಲಡ್ ಈಸ್ ನೋನ್ ಆಸ್ ಪ್ಲಾಸ್ಮಾ. ದಟ್ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಒನ್ ಪ್ರೊವೈಡ್ಸ್ ಇನ್ಸ್ಟಂಟ್ ಎನರ್ಜಿ ಟು ಅವರ್ ಬಾಡಿ ಟು ಪರ್ಫಾರ್ಮ್ ವರ್ಕ್? ಸೊ ಯಾವುದು ನಮಗೆ ಇನ್ಸ್ಟಂಟ್ ಎನರ್ಜಿನ ಪ್ರೊವೈಡ್ ಮಾಡುತ್ತೆ ಟು ಪರ್ಫಾರ್ಮ್ ವರ್ಕ್ನ ಮಾಡೋದಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಕೊಟ್ಟಿರುವಂಥ ಆಪ್ಷನ್ಸ್ ಬಂದು ಕಾರ್ಬೋಹೈಡ್ರೇಟ್ಸ್, ಆಪ್ಷನ್ ಬಿ ಫ್ಯಾಟ್ಸ್, ಆಪ್ಷನ್ ಸಿ ಪ್ರೋಟೀನ್ಸ್, ಆಪ್ಷನ್ ಡಿ ವಿಟಮಿನ್ಸ್. ಸೊ ಇನ್ಸ್ಟಂಟ್ ಎನರ್ಜಿನ ಕೊಡುವಂಥದ್ದು ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟ್ಸ್ ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 41. ದಟ್ ಈಸ್ ದ ಲೈಫ್ ಸ್ಪ್ಯಾನ್ ಆಫ್ WBC ಅಥವಾ ವೈಟ್ ಬ್ಲಡ್ ಸೆಲ್ಸ್ ಈಸ್ ಅಪ್ರಾಕ್ಸಿಮೇಟ್ಲಿ ಹೌ ಮೆನಿ ಡೇ ಅಥವಾ ಡೇಸ್ ಅಂತ ಕೇಳಿದರೆ. ಸೊ ಲೈಫ್ ಸ್ಪ್ಯಾನ್ ಅಂದರೆ ಜೀವಿತಾವಧಿ ಆಫ್ ವೈಟ್ ಬ್ಲಡ್ ಸೆಲ್ಸ್, WBC ಒಂದು ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಇನ್ನು ಡೇಸಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಎ 1, ಆಪ್ಷನ್ ಬಿ 2 to 4, ಆಪ್ಷನ್ ಸಿ 10, ಆಪ್ಷನ್ ಡಿ 60. ಇಲ್ಲಿ ಆನ್ಸರ್ ಬಂದು 2 to 4 days. ಇದು ವೇರಿಯಬಲ್ ಆಗಿದೆ, 2 ಇಂದ 4 days. ಇಟ್ ಈಸ್ ಎ ವೇರಿಯಬಲ್. 2 hour ಇರ್ಬೋದು, 3 hour ಇರ್ಬೋದು, ಅಥವಾ 4 hour ಇರ್ಬೋದು. So it is a variable, the lifespan of WBC or white blood cells, that is 2 to 4 days. So next, metals react with bases. Metals react with bases to release. ಸೊ ಮೆಟಲ್ಸ್ ಬೇಸಸ್ ಜೊತೆ ರಿಯಾಕ್ಟ್ ಆದಾಗ ಯಾವ ಒಂದು ಗ್ಯಾಸ್ ರಿಲೀಸ್ ಆಗುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಆಪ್ಷನ್ ಎ ಆಕ್ಸಿಜನ್ ಗ್ಯಾಸ್, ಆಪ್ಷನ್ ಬಿ ಹೈಡ್ರೋಜನ್ ಗ್ಯಾಸ್, ಆಪ್ಷನ್ ಸಿ ನೈಟ್ರೋಜನ್ ಗ್ಯಾಸ್, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಇಲ್ಲಿ ಮೆಟಲ್ಸು ಬೇಸಸ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಸಿಗುವಂಥ ಗ್ಯಾಸಸ್ ಬಂದು ಹೈಡ್ರೋಜನ್ ಗ್ಯಾಸ್. ದಟ್ ಈಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 43. ವಾಟ್ ಇಸ್ ದ ಅಪ್ರಾಕ್ಸಿಮೇಟ್ ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಅಟ್ ರೂಮ್ ಟೆಂಪರೇಚರ್? ಸೊ ಸ್ಪೀಡ್ನ ಒಂದು ಅಪ್ರಾಕ್ಸಿಮೇಟ್ ಸೌಂಡ್ನ ಸ್ಪೀಡ್ ಒಂದು ಎಷ್ಟು ಇರುತ್ತೆ ಎಲ್ಲಿ? ಏರ್ ಮೀಡಿಯಮಲ್ಲಿ ಕೇಳಿದ್ದಾರೆ. ಅಟ್ ರೂಮ್ ಟೆಂಪರೇಚರ್, ಸ್ಪೀಡ್ ಆಫ್ ಸೌಂಡ್ ಇನ್ ಏರ್ ಅಟ್ ರೂಮ್ ಟೆಂಪರೇಚರಲ್ಲಿ ಎಷ್ಟಿರುತ್ತೆ ಸ್ಪೀಡ್ ಆಫ್ ಸೌಂಡ್? ಸೊ ಇಲ್ಲಿ ಆಪ್ಷನ್ಸ್ ಬಂದು ಆಪ್ಷನ್ ಎ 3 meter per second, ಆಪ್ಷನ್ ಬಿ 33 meter per second, ಆಪ್ಷನ್ ಸಿ 330 meter per second, ಆಪ್ಷನ್ ಡಿ 3300 meter per second. ಇಲ್ಲಿ ಏರಲ್ಲಿ ಸ್ಪೀಡ್ ಆಫ್ ಸೌಂಡ್ ಬಂದು 330 meter per second. ಇಟ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ಓಕೆ, ಸೊ ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಒನ್,
Next, question number 44. Myopia is a defect of vision that can be corrected by using. ಸೊ ಮಯೋಪಿಯಾ ಅಂದರೆ ಸಮೀಪ ದೃಷ್ಟಿ ಅಂತ ಹೇಳ್ತೀವಿ. ಈಗ ಆಲ್ರೆಡಿ ಒಂದು ಕ್ವಶನ್ ನಾನು ಹೇಳಿಕೊಟ್ಟಿದ್ದೀನಿ, ಯಾವುದದು ದೂರದೃಷ್ಟಿನ ಯಾವ ರೀತಿ ಕರೆಕ್ಟ್ ಮಾಡ್ತೀರಾ ಅಂತ. ಬಟ್ ಇಲ್ಲಿ ಮಯೋಪಿಯಾ ಅಂತ ಕೇಳಿದರೆ, ಮಯೋಪಿಯಾ ಅಂತಂದರೆ ಇಟ್ ಈಸ್ ನಿಯರ್ ಸೈಟೆಂಡೆನ್ಸ್, ಅಂದರೆ ಅದು ಹತ್ತಿರ ದೃಷ್ಟಿ ಅಥವಾ ಸಮೀಪ ದೃಷ್ಟಿ ಅಂತ ಏನು ಹೇಳ್ತೀವಿ, ಅದನ್ನು ಯಾವ ರೀತಿ ನೀವು ಕರೆಕ್ಟ್ ಮಾಡ್ತೀರಾ, ದೃಷ್ಟಿ ದೋಷನ ಕರೆಕ್ಟ್ ಮಾಡ್ತೀರಾ, ಯಾವ ಒಂದು ಲೆನ್ಸ್ನ ಯೂಸ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಕಾನ್ವೆಕ್ಸ್, ಕಾನ್ವೆಕ್ಸ್ ಬಂದು ಫಾರ್ ಸೈಟೆಡ್ ಲೆನ್ಸ್ಗೆ, ಆಪ್ಷನ್ ಬಿ ಕಾನ್ಕೇವ್ ಲೆನ್ಸ್, ಆಪ್ಷನ್ ಸಿ ಸಿಲಿಂಡ್ರಿಕಲ್ ಲೆನ್ಸ್, ಆಪ್ಷನ್ ಡಿ ಬೈಫೋಕಲ್ ಅಂತ ಇದೆ. ಸೊ ಮಯೋಪಿಯಾನ ನಾವು ಕರೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡೋವಂಥದ್ದು ಕಾನ್ಕೇವ್ ಲೆನ್ಸ್, ದಟ್ ಈಸ್ ಆಪ್ಷನ್ ಬಿ. ಸೊ ನೆಕ್ಸ್ಟ್ question number 45. The conversion of chemical energy into electrical energy occurs in. ಸೊ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಷನ್ ಆಗುತ್ತಲ್ಲ, ಸೊ ಅದು ಯಾವ ಒಂದು ಇದರಲ್ಲಿ ಆಗುತ್ತೆ ಅನ್ನೋದನ್ನು ಕೇಳಿದ್ದಾರೆ ಇಲ್ಲಿ. ಸೊ 4 ಆಪ್ಷನ್ ಕೊಟ್ಟಿದ್ದಾರೆ. ಇಟ್ ಈಸ್ ಅಕರ್ಸ್ ಇನ್ ದ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ದ ಕನ್ವರ್ಷನ್ ಈಸ್ ಅಕರ್ಸ್ ಇನ್ ಡೈನಮೋ, ಆಪ್ಷನ್ ಎ, ಆಪ್ಷನ್ ಬಿ ಎಲೆಕ್ಟ್ರಿಕ್ ಹೀಟರ್, ಆಪ್ಷನ್ ಸಿ ಬ್ಯಾಟ್ರಿ, ಆಪ್ಷನ್ ಡಿ ಆಟೋಮಿಕ್ ಬಾಂಬ್. ಇಲ್ಲಿ ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುವಂಥದ್ದು ಆಪ್ಷನ್ ಸಿ ಬ್ಯಾಟ್ರಿ ಆಗಿರುತ್ತೆ, ಅಥವಾ ಬ್ಯಾಟ್ರಿನ ಇನ್ನೊಂದು ಹೆಸರು ಡ್ರೈ ಸೆಲ್ ಅಂತಲೂ ಕೂಡ ಕೊಟ್ಟಿರ್ತಾರೆ. ನಾವೇನು ಕ್ಲಾಕ್ಗೆ ಇದಕ್ಕೆಲ್ಲ ಯೂಸ್ ಮಾಡ್ತೀವೋ ರಿಮೋಟ್ಗಳಿಗೆಲ್ಲ, ಅದು ಬ್ಯಾಟ್ರಿ ಆಗುತ್ತೆ. ಇಟ್ ಈಸ್ ಕನ್ವರ್ಟೆಡ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇಟ್ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಡ್ರೈ ಸೆಲ್. ಸೊ ನೆಕ್ಸ್ಟ್ question number 46. In an ordinary dry cell, the electrolyte is primarily, ಆರ್ಡಿನರಿ ಡ್ರೈ ಸೆಲ್ ಅಥವಾ ಬ್ಯಾಟ್ರಿ ಅಂತ ಏನು ಹೇಳ್ತೀವಿ, ಸೊ ಅದರಲ್ಲಿ ಎಲೆಕ್ಟ್ರೋಲೈಟ್ ಏನಾಗಿರುತ್ತೆ, ಸೊ ಯಾವುದಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಸಲ್ಫ್ಯೂರಿಕ್ ಆ್ಯಸಿಡ್, ಆಪ್ಷನ್ ಬಿ ಮ್ಯಾಂಗನೀಸ್ ಡೈಆಕ್ಸೈಡ್, ಆಪ್ಷನ್ ಸಿ ಅಮೋನಿಯಂ ಕ್ಲೋರೈಡ್, ಆಪ್ಷನ್ ಡಿ ಜಿಂಕ್ ಅಂತ ಇದೆ. ಸೊ ಆರ್ಡಿನರಿ ಡ್ರೈ ಸೆಲ್ಲಲ್ಲಿ ಎಲೆಕ್ಟ್ರೋಲೈಟ್ ಪ್ರೈಮರಿಲಿ ಯಾವುದಾಗಿರುತ್ತೆ ಅಂತಂದರೆ ಅಮೋನಿಯಂ ಕ್ಲೋರೈಡ್, ದಟ್ ಈಸ್ ಇನ್ ಆಪ್ಷನ್ ಸಿ is the right answer, that is ammonium chloride. So next one 47, question number 47. What is the chemical symbol for gold? ಗೋಲ್ಡ್ನ ಕೆಮಿಕಲ್ ಸಿಂಬಲ್ ಏನಂತ ಕೇಳಿದರೆ, ಸೊ ಇಲ್ಲಿ ಆಪ್ಷನ್ಸ್ನ ನೋಡೋಣ. GO, GD, AG ಆ್ಯಂಡ್ AU ಅಂತ ಕೊಟ್ಟಿದ್ದಾರೆ. ಗೋಲ್ಡ್ನ ಒಂದು ಕೆಮಿಕಲ್ ಸಿಂಬಲ್ ಬಂದು AU ಆಗಿರುತ್ತೆ, AG ಬಂದು ಸಿಲ್ವರ್ ಆಗಿರುತ್ತೆ. GO ಆ್ಯಂಡ್ GD ಎರಡು ಕನ್ಫ್ಯೂಸ್ ಆಗಲಿಕ್ಕೆ ಅಂತ ಕೊಟ್ಟಿರ್ತಾರೆ ಗೋಲ್ಡ್ ಪ್ರೊನೌನ್ಸಿಯೇಷನ್ ಪ್ರಕಾರ ನೀವು ಹೋದರೆ, ಬಟ್ ಕೆಮಿಕಲ್ ನೇಮ್ ಬೇರೆ ಇರುತ್ತೆ. ಸೊ ಕೆಮಿಕಲ್ ಸಿಂಬಲ್ ಬಂದು AU ಆಗಿರುತ್ತೆ. ಓಕೆ, ಸೊ AG is for silver. ಸೊ ನೆಕ್ಸ್ಟ್ question number 48. ಎ ಮೊಬೈಲ್ ಫೋನ್ ಚಾರ್ಜರ್ ಈಸ್ ಎ ಡ್ಯಾಶ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಬಂದು ಆ್ಯನ್ ಇನ್ವರ್ಟರ್, ಆಪ್ಷನ್ ಬಿ ಎ UPS, ಆಪ್ಷನ್ ಸಿ ಎ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್, ಆಪ್ಷನ್ ಡಿ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಸೊ ಮೊಬೈಲ್ ಫೋನ್ ಚಾರ್ಜರ್ನ ನಾವು ಏನಂತ ಹೇಳ್ತೀವಿ ಅಂದರೆ ಇಟ್ ಈಸ್ ಎ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್, ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So next question number 49. What gas do plants absorb from the air during photosynthesis? Photosynthesis ಆಗಬೇಕಾದ್ರೆ ಪ್ಲಾಂಟ್ಸು ಯಾವ ಒಂದು ಗ್ಯಾಸ್ನ ಅಬ್ಸಾರ್ಬ್ ಮಾಡುತ್ತೆ? ಸೊ ಇಟ್ ಈಸ್ ವೆರಿ ಸಿಂಪಲ್. ಇಟ್ ರಿಲೀಸಸ್ ಆಕ್ಸಿಜನ್ ಬಟ್ ಇಟ್ ಅಬ್ಸಾರ್ಬ್ಸ್ ಕಾರ್ಬನ್ ಡೈಆಕ್ಸೈಡ್ ಅಲ್ವಾ. ಸೊ ಆಕ್ಸಿಜನ್ ಅಂದರೆ ರಿಲೀಸ್ ಮಾಡುವಂಥದ್ದು, ಇಲ್ಲಿ ಅಬ್ಸರ್ವ್ ಮಾಡೋದು ಯಾವುದು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇಟ್ ಈಸ್ ವೆರಿ ಸಿಂಪಲ್ ಒನ್. So next question number 50. Which planet is known as red planet? ರೆಡ್ ಪ್ಲಾನೆಟ್ ಅಂದರೆ ಯಾವ ಪ್ಲಾನೆಟ್ನ ನಾವು ಕರಿತೀವಿ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ವೀನಸ್, ಆಪ್ಷನ್ ಬಿ ಮಾರ್ಸ್, ಆಪ್ಷನ್ ಸಿ ಜುಪಿಟರ್, ಆಪ್ಷನ್ ಡಿ ಮರ್ಕ್ಯೂರ್. ಸೊ ರೆಡ್ ಪ್ಲಾನೆಟ್ನ ನಾವು ಕರೆಯುವಂಥದ್ದು ಮಾರ್ಸ್ ಆಗಿರುತ್ತೆ, ದಟ್ ಈಸ್ ಆಪ್ಷನ್ ಬಿ. ಸೊ ಒಂದಿಷ್ಟು 50 ಕ್ವಶನ್ಸ್ನ ನಾನು ತಗೊಂಡಿಲ್ಲಿ ನಿಮಗೆ ಹೇಳಿದ್ದೀನಿ ಯಾವ್ಯಾವ ರೀತಿ ನಿಮ್ಮ TET ಎಕ್ಸಾಮಲ್ಲಿ ಕೇಳ್ಬೋದು ಅಂತ. ಸೊ ಇದು ತುಂಬ ಆಲ್ರೆಡಿ ಏನು ಕೆಲವೊಂದು ಕ್ವಶನ್ಸ್ ಕೆಲವೊಂದು ಇಯರಲ್ಲಿ ಕೇಳಿರೋಂಥ ಕ್ವಶನ್ಸ್ನ ಕೂಡ ನಾನು ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಯಾವುದಾದ್ರು ಪರ್ಟಿಕ್ಯುಲರ್ ಕ್ವಶನ್ಸ್ ಅಥವಾ ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.